ಸಿನಿಮಾ ನಟರು ಅಂದ್ರೆ ಅವ್ರಿಗೆ ಅತಿ ಮುಖ್ಯವಾಗಿ ಕೂದಲುಗಳು ತುಂಬಾ ಇಂಪಾರ್ಟೆಂಟ್. ಎಷ್ಟೇ ಚೆನ್ನಾಗಿದ್ರು ಕೂದಲು ಇಲ್ಲ ಅಂದ್ರೆ ಹೀರೋ ತರ ಕಾಣಿಸೋದೇ ಇಲ್ಲ. ಯಾಕಂದ್ರೆ ಕೂದಲು ಅಂದವನ್ನ ಹೆಚ್ಚಿಸುತ್ತೆ. ಇದೇ ಕಾರಣಕ್ಕೆ ಸಿನಿಮಾ ರಂಗದ ನಟ ನಟಿಯರು ತಮ್ಮ ಕೂದಲಿನ ಬಗ್ಗೆ ಅತಿಯಾಗಿ ಕೇರ್ ಮಾಡ್ತಾರೆ. ಆದ್ರೆ ಎಷ್ಟೇ ಚೆನ್ನಾಗಿದ್ರು ಕೆಲವೊಂದಷ್ಟು ಜನ ನಟ ನಟಿಯರಿಗೆ ಕೂದಲುಗಳು ಉದುರಿ ಹೋಗ್ತವೆ. ಹಾಗಾದ್ರೆ ಯಾವ ಯಾವ ನಟರಿಗೆ ಕೂದಲುಗಳು ಉದುರಿ ಹೋಗಿವೆ, ಯಾರ್ಯಾರು ಬೋಳು ತಲೆಯನ್ನ ಹೊಂದಿದ್ದಾರೆ, ಸಿನಿಮಾಗಳಲ್ಲಿ ವಿಗ್ಗಳನ್ನ ಹಾಕೊಂಡು ಆಕ್ಟ್ ಮಾಡುವಂತ ಹೀರೋಸ್ಗಳು ಯಾರು, ಯಾರ್ಯಾರು ತಮ್ಮ ಕೂದಲನ್ನ ನಾಟಿ ಮಾಡಿಸ್ಕೊಂಡಿದ್ದಾರೆ ಅನ್ನೋಂತ ಪ್ರತಿಯೊಂದು ವಿಷಯವನ್ನ ಇವತ್ತು ನಿಮ್ ಜೊತೆ ಹಂಚ್ಕೊಳ್ತಿದ್ದೀನಿ. ರಮೇಶ್ ಅರವಿಂದ್ ನಮ್ಮ ಕನ್ನಡ ಚಿತ್ರರಂಗದ ಹಿರಿಯ ನಟರಲ್ಲಿ ಒಬ್ರು. ಆದ್ರೆ ಇವರಿಗೆ ವಯಸ್ಸಾಗಿದೆ ಅಂತ ಅನ್ಸೋದೇ ಇಲ್ಲ. ಯಾಕಂದ್ರೆ ಅಷ್ಟು ಯಂಗಾಗಿ ಕಾಣಿಸ್ತಾರೆ. ಅವರ ಹೇರ್ ಸ್ಟೈಲ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಆದ್ರೆ ಈ ವಿಷಯ ಗೊತ್ತಾ, ರಮೇಶ್ ಅರವಿಂದ್ ಅವ್ರಿಗೆ ಅತಿ ಬೇಗನೆ ಕೂದಲು ಉದುರೋಕೆ ಶುರುವಾಗುತ್ತೆ. ಅವರ ತಲೆಯಲ್ಲಿ ಕೂದಲುಗಳೆಲ್ಲ ಉದುರಿ ಹೋದ್ಮೇಲೆ ವಿಗ್ ಅನ್ನ ಹಾಕೊಳ್ಳೋದಿಕ್ಕೆ ಶುರು ಮಾಡಿದ್ರು. ಸಿನಿಮಾಗಳಲ್ಲಿ ವಿಗ್ ಅನ್ನ ಹಾಕೊಳ್ಳೋದು ಅಷ್ಟೇ ಅಲ್ಲದೆ ರಿಯಲ್ ಲೈಫ್ ನಲ್ಲೂ ವಿಗ್ ಅನ್ನ ಹಾಕೊಂಡೇ ಇರ್ತಾರೆ. ಇವರ ಹತ್ತಿರ 2-3 ರೀತಿಯ ವಿಗ್ಗಳು ಇದ್ದು ಯಾವಾಗ ಬೇಕೋ ಆಗ ಅವರ ಹೇರ್ ಸ್ಟೈಲ್ ಅನ್ನ ಚೇಂಜ್ ಮಾಡ್ಕೊಳ್ತಾರೆ. ಮತ್ತೊಬ್ಬ ನಟ ಅಂದ್ರೆ ಅದು ವಿಷ್ಣುವರ್ಧನ್. ಹೌದು, ವಿಷ್ಣುವರ್ಧನ್ ಅವ್ರಿಗೂ ಕೂಡ ಕೂದಲುಗಳು ಉದುರಿ ಹೋಗಿತ್ತು ಅಂತ ಎಷ್ಟು ಜನರಿಗೆ ಗೊತ್ತು ಹೇಳಿ? ಅಷ್ಟಾಗಿ ಯಾರಿಗೂ ಗೊತ್ತಿರೋದಿಲ್ಲ. ಆದ್ರೆ ಕೊನೆಯಲ್ಲಿ ವಿಷ್ಣುವರ್ಧನ್ ಅವರ ತಲೆಯಲ್ಲೂ ಕೂಡ ತುಂಬಾ ಕೂದಲುಗಳು ಕಡಿಮೆಯಾಗಿತ್ತು. ಹೀಗಾಗಿ ವಿಷ್ಣುವರ್ಧನ್ ಅವರು ಹೊರಗಡೆ ಓಡಾಡ್ಬೇಕಾದ್ರೆ ಯಾರಿಗೂ ಗೊತ್ತಾಗಬಾರ್ದು ಅಂತ ತಮ್ಮ ತಲೆಗೆ ಬಟ್ಟೆಯನ್ನ ಕಟ್ಕೊಂಡು ಓಡಾಡ್ತಿದ್ರು. ಈ ರೀತಿಯಾದಂತ ಬಟ್ಟೆಯನ್ನ ಕಟ್ಕೊಳ್ಳೋದನ್ನ ಕಂಡು ಜನಗಳು ಏನ್ ಅನ್ಕೊಳ್ತಿದ್ರು ಅಂದ್ರೆ ಇದು ಒಂದು ರೀತಿಯ ವಿಷ್ಣುವರ್ಧನ್ ಅವರ ಹೊಸ ಸ್ಟೈಲ್ ಇರ್ಬೋದು ಅಂತ ಅನ್ಕೊಳ್ತಿದ್ರು. ಆದ್ರೆ ನಿಜಕ್ಕೂ ಅವರ ತಲೆಯಲ್ಲಿ ಕೂದಲುಗಳು ತುಂಬಾ ಉದುರಿತ್ತು. ಈ ಕಾರಣಕ್ಕೆ ಅವರು ಸ್ವಲ್ಪ ವಯಸ್ಸಾದ್ಮೇಲೆ ತಮ್ಮ ಸಿನಿಮಾಗಳಲ್ಲಿ ಪಾತ್ರಕ್ಕೆ ತಕ್ಕಂತೆ ವಿಗ್ಗಳನ್ನ ಹಾಕೊಂಡು ಆಕ್ಟ್ ಮಾಡ್ತಿದ್ರು. ಅಷ್ಟೇ ಯಾಕೆ, ವಿಷ್ಣುವರ್ಧನ್ ಅವರು ಸಾವನ್ನಪ್ಪಿದ್ದಾಗ್ಲೂ ಕೂಡ ಅವರ ತಲೆಯಲ್ಲಿ ಕಟ್ಟಿದ್ದಂತ ಬಟ್ಟೆಯನ್ನ ಮಾತ್ರ ತೆಗೆದಿರ್ಲಿಲ್ಲ. ಮತ್ತೆ ರವಿಚಂದ್ರನ್ ಅವರನ್ನ ಕಂಡು ಎಷ್ಟೋ ಜನಗಳಿಗೆ ಡೌಟ್ ಬಂದಿರುತ್ತೆ, ಅವರು ಯಾಕೆ ಯಾವಾಗ್ಲೂ ಟೋಪಿಯನ್ನ ಹಾಕೊಂಡೇ ಇರ್ತಾರೆ ಅಂತ. ಇದರ ಹಿಂದೆ ಕೂಡ ಒಂದು ಕಾರಣವಿದೆ. ಕ್ರೇಜಿ ಸ್ಟಾರ್ ರವಿಚಂದ್ರನ್ಗೆ ಒಂದು ಕಾಲದಲ್ಲಿ ತಲೆ ತುಂಬಾ ಕೂದಲು ಇತ್ತು, ಅದರಲ್ಲೂ ಗುಂಗುರು ಕೂದಲು. ಎಲ್ಲಾರ್ದು ಒಂಥರ ಹೇರ್ ಸ್ಟೈಲ್ ಆದ್ರೆ ರವಿಚಂದ್ರನ್ ಅವರದ್ದೇ ಡಿಫ್ರೆಂಟ್ ಆದಂತ ಹೇರ್ ಸ್ಟೈಲ್ ಆಗಿತ್ತು. ಆದ್ರೆ ಅವರು ಸಿನಿಮಾಗಳನ್ನ ಮಾಡ್ತಿರುವಾಗ್ಲೇ ಅವ್ರಿಗೆ ತಲೆಯಲ್ಲಿ ಕೂದಲುಗಳು ಉದುರಿ ಹೋಗುತ್ತೆ. ಈ ಕಾರಣಕ್ಕೆ ಅವರು ವಿಗ್ ಅನ್ನ ಹಾಕೊಂಡು ಸಿನಿಮಾಗಳಲ್ಲಿ ಆಕ್ಟ್ ಮಾಡ್ತಾರೆ. ಎಲ್ಲಾದ್ರೂ ಅವರು ಹೊರಗಡೆ ಹೋಗ್ಬೇಕಾದ್ರೆ ಅವರ ತಲೆಗೆ ಒಂದು ಟೋಪಿಯನ್ನ ಹಾಕೊಂಡೇ ಹೋಗ್ತಾರೆ. ಕೆಲವೊಂದ್ಸರಿ ವಿಗ್ ಅನ್ನ ಹಾಕೊಂಡು ಹೊರಗಡೆ ಕಾಣಿಸ್ಕೊಳ್ತಾರೆ. ರವಿಚಂದ್ರನ್ ಅವ್ರಿಗೆ ಅಷ್ಟೇ ಅಲ್ಲ, ರವಿಚಂದ್ರನ್ ಅವರ ತಂದೆಯವ್ರಿಗೂ ಕೂಡ ತಲೆಯಲ್ಲಿ ಕೂದಲು ಉದುರಿ ಹೋಗಿತ್ತು. ಮತ್ತೊಬ್ಬ ನಟ ಅಂದ್ರೆ ಅದು ಶರಣ್. ಸಿನಿಮಾಗಳಲ್ಲಿ ಕಾಮಿಡಿ ಆಕ್ಟಿಂಗ್ ಗಳನ್ನ ಮಾಡಿಕೊಂಡು ಅನಂತರ ಹೀರೋ ಆಗಿ ಕೂಡ ಹೆಸರು ಮಾಡಬಹುದು ಅನ್ನೋದಕ್ಕೆ ಶರಣ್ ಅವರೇ ಬೆಸ್ಟ್ ಎಕ್ಸಾಂಪಲ್. ಇವರಿಗೂ ಕೂಡ ತಲೆ ಕೂದಲು ತುಂಬಾ ಉದುರಿದೆ. ತಲೆಯ ಮುಂದುಗಡೆಯ ಭಾಗದಲ್ಲಿ ಇವರಿಗೆ ಕೂದಲು ಇಲ್ಲ. ಆದ್ರಿಂದ ಇವರು ಸಿನಿಮಾಗಳಲ್ಲಿ ವಿಗ್ ಅನ್ನ ಹಾಕೊಂಡು ಆಕ್ಟಿಂಗ್ ಮಾಡ್ತಾರೆ. ಆದ್ರೆ ರಿಯಲ್ ಲೈಫ್ ನಲ್ಲಿ ಇವರು ವಿಗ್ ಅನ್ನ ಹಾಕೊಳ್ಳೋದಿಲ್ಲ. ಎಲ್ಲಾದ್ರೂ ಹೊರಗಡೆ ಹೋಗ್ಬೇಕಾದ್ರೂ ಅವರ ತಲೆ ಕೂದಲು ಹೇಗಿದೆಯೋ ಅದೇ ರೀತಿ ಜನಗಳಿಗೆ ತಮ್ಮ ಮುಖವನ್ನ ತೋರಿಸ್ಕೊಂಡು ಓಡಾಡ್ತಾರೆ. ಇನ್ನ ಅಭಿಜಿತ್ ಅವರ ವಿಷಯಕ್ಕೆ ಬಂದ್ರೆ, ಅಭಿಜಿತ್ ಅವರು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ತುಂಬಾ ಹೆಸರುವಾಸಿಯಾದಂತ ನಟ. ಇವರ ಆಕ್ಟಿಂಗ್ ಕೂಡ ಅಷ್ಟೇ ಚೆನ್ನಾಗಿರ್ತಿತ್ತು. ಆದ್ರೆ ಅಭಿಜಿತ್ ಅವ್ರಿಗೆ ಕಾಲ ಕಳೆದಂತೆ ಅವರ ತಲೆಯಲ್ಲಿ ಕೂದಲು ಕಡಿಮೆಯಾಯಿತು. ಹೀಗಾಗಿ ಅಭಿಜಿತ್ ಅವರು ವಿಗ್ ಅನ್ನ ಹಾಕೊಳ್ಳೋದಿಕ್ಕೆ ಶುರು ಮಾಡಿದ್ರು. ಅವರ ಕೂದಲು ಯಾವ ರೀತಿ ಕಡಿಮೆಯಾಯಿತೋ ಅದೇ ರೀತಿ ಅವ್ರಿಗೆ ಸಿನಿಮಾ ಅವಕಾಶಗಳು ಕೂಡ ಕಡಿಮೆಯಾಗಿ ಸಿನಿಮಾ ರಂಗದಿಂದ ದೂರ ಉಳ್ಕೊಂಡ್ರು. ಮತ್ತೆ ನಟ ವಿಜಯ್ ಅವರು, ಇವರು ತಮಿಳು ಚಿತ್ರರಂಗದಲ್ಲಿ ಟಾಪ್ ಹೀರೋಸ್ಗಳಲ್ಲಿ ಒಬ್ರು. ಇವ್ರಿಗೆ ಸಿನಿಮಾ ರಂಗದಲ್ಲಿ ತುಂಬಾ ಡಿಮ್ಯಾಂಡ್ ಇರುವಾಗ್ಲೇ ಕೂದಲು ಉದುರೋಕೆ ಶುರುವಾಯಿತು. ಹೋಗ್ತಾ ಹೋಗ್ತಾ ಕೂದಲು ಇನ್ನೂ ಜಾಸ್ತಿ ಉದುರೋಕೆ ಶುರುವಾಗಿ ಅವರ ತಲೆಯಲ್ಲಿ ಅರ್ಧದಷ್ಟು ಕೂದಲು ಹೊರಟು ಹೋಯ್ತು. ಅವರಿಗೆ ಈ ರೀತಿ ಕೂದಲು ಉದುರಿ ಹೋಗಿದ್ರಿಂದ ಅವರು ಸಿನಿಮಾ ರಂಗದಲ್ಲಿ ವಿಗ್ಗನ್ನೇ ಹಾಕೊಂಡು ಆಕ್ಟ್ ಮಾಡೋಕೆ ಶುರು ಮಾಡ್ಕೊಂಡ್ರು. ಯಾಕಂದ್ರೆ ನಟ ವಿಜಯ್ ಅವ್ರಿಗೆ ಅತಿ ಹೆಚ್ಚಾಗಿ ಫ್ಯಾನ್ಸ್ಗಳು ಇದ್ದಾರೆ. ಅವರು ವಿಗ್ಗನ್ನ ಹಾಕೊಳ್ದೆ ಹೋಗಿದ್ರೆ ಅವ್ರಿಗೆ ನಿಜಕ್ಕೂ ಸಿನಿಮಾ ರಂಗದಲ್ಲಿ ಡಿಮ್ಯಾಂಡ್ ಅನ್ನೋದು ಕಡಿಮೆಯಾಗಿ ಹೋಗ್ತಿತ್ತು. ಅವರು ಈಗ್ಲೂ ಕೂಡ ವಿಗ್ಗನ್ನ ಹಾಕೊಂಡು ಹೊರಗಡೆ ಕಾಣಿಸ್ಕೊಳ್ತಾರೆ. ಹಾಗೆ ಈಗ ಅವರು ರಾಜಕೀಯದಲ್ಲೂ ತುಂಬಾ ಆಕ್ಟಿವ್. ಮತ್ತೆ ನಟ ದರ್ಶನ್ ಅವರ ಬಗ್ಗೆ ನೋಡೋದಾದ್ರೆ ಮುಂಚೆ ಇವ್ರಿಗೆ ತಲೆಯಲ್ಲಿ ಕೂದಲು ತುಂಬಾ ಚೆನ್ನಾಗೇ ಇತ್ತು.
ಇವ್ರಿಗೆ ಯಾವ ರೀತಿ ಹೇರ್ ಸ್ಟೈಲ್ ಬೇಕೋ ಆ ರೀತಿ ಸಿನಿಮಾಗಳಲ್ಲಿ ಕೂದಲು ಬಿಡ್ತಿದ್ರು. ಆದ್ರೆ ಹೋಗ್ತಾ ಹೋಗ್ತಾ ಇವ್ರಿಗೆ ಕೂದಲು ಉದುರಿ ಉದುರಿ ಇವರ ತಲೆಯ ಮುಂದಿನ ಭಾಗದಲ್ಲಿ ಕೂದಲು ಖಾಲಿಯಾಯಿತು. ಈ ಕಾರಣಕ್ಕೆ ಕ್ರಾಂತಿ ಸಿನಿಮಾದ ನಂತರ ದರ್ಶನ್ ಅವರು ವಿಗ್ ಅನ್ನ ಹಾಕೊಳ್ಳೋದಿಕ್ಕೆ ಶುರು ಮಾಡಿದ್ರು. ಅಂದ್ರೆ ಅವರ ತಲೆಯಲ್ಲಿ ಯಾವ ಜಾಗದಲ್ಲಿ ಕೂದಲು ಹೋಗಿದ್ಯೋ ಆ ಜಾಗಕ್ಕೆ ಮಾತ್ರ ವಿಗ್ ಹಾಕೊಳ್ತಾರೆ. ಇದನ್ನ ದರ್ಶನ್ ಅವರೇ ಒಂದು ಸಾರಿ ಹೇಳ್ಕೊಂಡಿದ್ರು. ಮತ್ತೆ ರೆಬಲ್ ಸ್ಟಾರ್ ಅಂಬರೀಷ್ ಅವ್ರಿಗೂ ಕೂಡ ಕೂದಲು ಹೋಗಿತ್ತು. ಮೊದಲು ಇವ್ರಿಗೆ ಕೂದಲು ಚೆನ್ನಾಗಿತ್ತು, ಅನಂತರ ವಯಸ್ಸಾದಂತೆ ಇವ್ರಿಗೆ ಕೂದಲು ಮುಂದಲೆ ಭಾಗದಲ್ಲಿ ಉದುರಿ ಹೋಯಿತು. ಹೀಗಾಗಿ ಸಿನಿಮಾಗಳಲ್ಲಿ ಪಾತ್ರಕ್ಕೆ ತಕ್ಕಂತೆ ವಿಗ್ ಹಾಕೊಳ್ತಿದ್ರು. ಆದ್ರೆ ರಿಯಲ್ ಲೈಫ್ ನಲ್ಲಿ ವಿಗ್ ಹಾಕೊಳ್ದೆ ಹಾಗೆ ಓಡಾಡ್ತಿದ್ರು. ಇವರು ವಿಗ್ ಹಾಕೊಳ್ಳೋದು ಹಾಗಿರ್ಲಿ, ರಿಯಲ್ ಲೈಫ್ ನಲ್ಲಿ ಮೇಕಪ್ ಕೂಡ ಮಾಡ್ತಿರ್ಲಿಲ್ಲ. ಕೇವಲ ಸಿನಿಮಾಗಳಲ್ಲಿ ಮಾತ್ರ ಮೇಕಪ್ ಹಾಕ್ತಿದ್ರು. ಮತ್ತೆ ತೆಲುಗು ಹೀರೋ ಆದಂತ ಮಹೇಶ್ ಬಾಬು ಅವರು ಕೂಡ ಬೋಳು ತಲೆ ಸಮಸ್ಯೆಯನ್ನ ಹೊಂದಿದ್ದಾರೆ. ಇವ್ರಿಗೆ ಅತಿ ಚಿಕ್ಕ ವಯಸ್ಸಲ್ಲೇ ತಲೆಯಲ್ಲಿ ಕೂದಲು ಉದುರಿ ಹೋಯಿತು. ಅದೇ ರೀತಿ ಇವ್ರಿಗೆ ಫ್ಯಾನ್ಸ್ ಫಾಲೋಯಿಂಗ್ ಕೂಡ ತುಂಬಾ ಜಾಸ್ತಿ ಇದೆ. ಈ ಕಾರಣಕ್ಕೆ ಎರಡನ್ನೂ ಬ್ಯಾಲೆನ್ಸ್ ಮಾಡೋಕೆ ಇವರು ಅಂದಿನಿಂದ ವಿಗ್ ಹಾಕೊಳ್ಳೋದಿಕ್ಕೆ ಶುರು ಮಾಡಿದ್ರು. ಇವರು ವಿಗ್ ಅನ್ನ ಹಾಕೊಂಡು ತುಂಬಾ ಹ್ಯಾಂಡ್ಸಮ್ ಆಗಿ ಕೂಡ ಕಾಣಿಸ್ಕೊಳ್ತಾರೆ. ಇವತ್ತಿಗೂ ಇವರ ಸಿನಿಮಾಗಳು ರಿಲೀಸ್ ಆದ್ರೆ ಸೂಪರ್ ಹಿಟ್ ಆಗ್ತವೆ. ಮತ್ತೆ ನಟ ಪ್ರಭಾಸ್ ಅವ್ರಿಗೂ ಇದೇ ಸಮಸ್ಯೆ ಇದೆ. ಇವ್ರಿಗೆ ತಲೆಯ ಮುಂದುಗಡೆ ಭಾಗದಲ್ಲಿ ಕೂದಲು ತುಂಬಾ ತಿನ್ನಾಗಿ ಮುಂದುಗಡೆ ಭಾಗದ ಕೂದಲು ಉದುರಿ ಹೋಗುತ್ತೆ. ಆದ್ರಿಂದ ಇವರು ಬಾಹುಬಲಿ ಸಿನಿಮಾದಿಂದ ವಿಗ್ ಅನ್ನ ಹಾಕೊಂಡು ಆಕ್ಟಿಂಗ್ ಮಾಡೋಕೆ ಶುರು ಮಾಡ್ಕೊಂಡ್ರು. ಇವರು ಒಂದೊಂದು ಸಿನಿಮಾಗೆ ಒಂದೊಂದು ರೀತಿಯ ವಿಗ್ ಹಾಕೊಳ್ತಾರೆ. ಆದ್ರೆ ಪ್ರಭಾಸ್ ಅವರು ವಿಗ್ ಅನ್ನ ಹಾಕೊಳ್ಳೋದು ಯಾರಿಗೂ ಗೊತ್ತಾಗದೆ ಇರೋ ತರ ಮೇಂಟೈನ್ ಮಾಡ್ತಾರೆ. ನಂತರ ನಟ ರಜನಿಕಾಂತ್ ಅವ್ರಿಗೂ ಕೂಡ ಕೂದಲು ಉದುರಿ ಹೋಗಿ ಅವರು ವಿಗ್ ಹಾಕೊಂಡೇ ಆಕ್ಟಿಂಗ್ ಮಾಡ್ತಾರೆ. ಮುಂಚೆ ಅವ್ರಿಗೆ ತಲೆ ತುಂಬಾ ಕೂದಲು ಇತ್ತು. ಇವರ ಹೇರ್ ಸ್ಟೈಲ್ ನೋಡಿನೇ ಎಷ್ಟೋ ಜನ ಇವ್ರಿಗೆ ಫ್ಯಾನ್ಸ್ ಆಗಿದ್ರು. ಆದ್ರೆ ಹೋಗ್ತಾ ಹೋಗ್ತಾ ವಿಪರೀತವಾಗಿ ಕೂದಲು ಉದುರಿ ಇವರ ತಲೆಯ ಮೇಲುಗಡೆ ಭಾಗ ಕಂಪ್ಲೀಟ್ ಆಗಿ ಖಾಲಿ ಆಯಿತು. ಇವರು ರಿಯಲ್ ಲೈಫ್ ನಲ್ಲಿ ವಿಗ್ ಅನ್ನ ಹಾಕೊಳ್ದೆ ಓಡಾಡ್ತಾರೆ. ಆದ್ರೆ ಇವತ್ತಿಗೂ ಇವರು ವಿಗ್ ಅನ್ನ ಹಾಕೊಂಡು ಸಿನಿಮಾ ಮಾಡಿದ್ರೆ ಯಾವ ಹೀರೋಗಳಿಗೂ ಕಮ್ಮಿ ಇಲ್ಲ. ಹೀಗೆ ಅನೇಕ ನಟರಿಗೆ ಕೂದಲು ಉದುರಿ ಅವರು ಕೂಡ ಇದೇ ರೀತಿ ವಿಗ್ಗಳನ್ನ ಹಾಕೊಂಡೆ ಆಕ್ಟಿಂಗ್ ಮಾಡ್ತಾರೆ. ನಾನು ಹೇಳ್ದಂತ ಯಾವ ನಟರು ವಿಗ್ಗಳನ್ನ ಹಾಕೊಂಡು ಆಕ್ಟಿಂಗ್ ಮಾಡ್ತಾರೆ ಅಂತ ನಿಮ್ಗೆ ಇಲ್ಲಿವರೆಗೂ ಗೊತ್ತೇ ಇರಲಿಲ್ಲ? ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವು ಯಾವ ನಟರ ಅಭಿಮಾನಿ ಅಂತನೂ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಇದಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊಂಡು ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೆ ಬರ್ತೀನಿ. ಕೊನೆಗೆ ನನ್ನ ಈ ಶ್ರಮಕ್ಕೆ ನಿಮ್ಮಿಂದ ಬಯಸೋದು ಕೇವಲ ಒಂದು ಮೆಚ್ಚುಗೆಯನ್ನು ಮಾತ್ರ. ಎನಿವೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.